2 ವರ್ಷ 2.5 ವರ್ಷದ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನೇನು ಸಾಧನೆ ಮಾಡಿದಾರೆ ಅಂತೇಳಿ ನನಗೂ ಒಂದೆರಡು ವಿಚಾರ ನಾನು ಹೇಳಬೇಕು ಅಂತೇಳಿ ಅನ್ಸುತ್ತೆ. ರಾಜ್ಯ ಸರ್ಕಾರದ ಸಾಧನೆಗಳೇನಪ್ಪ ಅಂತಂದ್ರೆ, ಹಗಲತ್ತೆ ದರೋಡಿ, 5 ಬ್ಯಾಂಕ್ಗಳ ದರೋಡೆ ಆಯಿತು. ಬಿಜಾಪುರದಲ್ಲಿ 2 ಆಯಿತು, ಬೇರೆ ಕಡೆ 3 ಆಯಿತು. ಇವತ್ತಿಗೂ ಕೂಡ ಯಾವುದೋ ಸ್ಪಷ್ಟವಾಗಿ ಅದನ್ನ ಹುಡುಕಿಸ್ತಕ್ಕಂಥ ಕೆಲಸ ಇವತ್ತಿಗೂ ಕೂಡ ಮಾಡಿಲ್ಲ. ಇದು ಮೊದಲನೆಯ ಸಾಧನೆ, ಇದು ರಾಜ್ಯ ಸರ್ಕಾರದ ಸಾಧನೆ. ಎರಡನೇ ಸಾಧನೆ ಏನಪ್ಪ ಅಂತಂದ್ರ, ಈಗ ಸಾಕಷ್ಟು ಜನ ಈಗ ಹೇಳಿದ್ರು ಅಧ್ಯಕ್ಷರು, ಈಗ ಬಹಳ ಮಳೆ ಆಗಿ ರೈತರಿಗೆ ತೊಂದರೆ ಆಗ್ಯದ, ಸರಿಯಾಗಿ ಇವತ್ತಿಗೂ ಕೂಡ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಇವತ್ತಿಗೂ ಕೂಡ ಸಂಪೂರ್ಣ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಈಗ ಏನಪ್ಪಾ ಅಂತಂದ್ರೆ, ಈಗ ವಾಲ್ಮೀಕಿ ಹಗರಣ ಏನಪ್ಪಾ ಅಂದ್ರೆ, ಇಡೀ ಸರ್ಕಾರ 2.5 ವರ್ಷಗಳಲ್ಲಿ ಹಗರಣವನ್ನ ಸುತ್ತಾ ಇದೆ. ಹಗರಣಗಳು ನೋಡ್ರಿ, ವಾಲ್ಮೀಕಿ ಹಗರಣ, ಆಮೇಲೆ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಮನಿ ಹಂಚುದ್ರಲ್ಲಿ ಹಗರಣ ಅಲ್ಲ. ಇದು ನಾವು ಹೇಳಿಲ್ಲ, ಇದು ಕಾಂಗ್ರೆಸ್ಸಿನ ರೂಲಿಂಗ್ ಪಕ್ಷದ ಶಾಸಕರುಗಳೇ ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ. ಏನಪ್ಪಾ ಅಂದ್ರೆ, ಇಲ್ಲಿ ಬಹಳ ಅದ್ದೂರಿ ಆಗಿರ್ತಕ್ಕಂಥದ್ದು ನಡೆದ, ಇಲ್ಲಿ ಲಂಚ ಕೊಟ್ಟ ಮೇಲೇನೆ ಮನೆ ತಗೊಳ್ತಕ್ಕಂಥ ಕೆಲಸ ಇಲ್ಲಿ ನಡೆದ ಅಂತಕ್ಕಂಥದ್ದು MLA ಅವರೇ ಹೇಳ್ಯಾರ. ಅದರ ಜೊತೆಗೆ ದಲಿತರಿಗೆ ಸೇರಿರ್ತಕ್ಕಂಥ ಸುಮಾರು 46,000 ಕೋಟಿ ಹಣವನ್ನ ಯಾವ್ದ್ಯಾವ್ದೋ ಕೆಲಸಕ್ಕೆ ಬಳಸ್ಕೊಂಡಾರ. ಇವೇ ಎಲ್ಲ ಸರ್ಕಾರದ 2 ವರ್ಷಗಳ ಸಾಧನೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರ, ಹಿಂದೆ ಅಕ್ರಮ ರೈತರಿಗೆ ಈ ಕರೆಂಟ್ ಸಪ್ಲೈ ಮಾಡ್ಬೇಕಾಗಿದ್ರ ಅಕ್ರಮ ಮತ್ತು ಸಕ್ರಮ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮಾಡಿದ್ರು. ಇದನ್ನ ಯಾಕಪ್ಪ ತೆಗೆದ್ರಪ್ಪ? ಇವತ್ತು ಒಬ್ಬ ರೈತನಿಗೆ ಪಂಪ್ ಸೆಟ್ ಕುಂದಿರಿಸ್ಬೇಕು ಅಂತಂದ್ರೆ 2, 4, 6 1, 2, 4 ಲಕ್ಷ ರೂಪಾಯಿ ಹಣ ಖರ್ಚು ಮಾಡ್ಬೇಕಾಗ್ತದ. ಇದು ಅದರಿಂದ ಯಾರಿಗಾರೆ ಸಾಧ್ಯ? ರೈತರಿಗೆ 4 ಲಕ್ಷ ರೂಪಾಯಿ ಕಟ್ಟಿ ಒಂದು ಬೋರ್ವೆಲಿ ಕನೆಕ್ಷನ್ ತಗೊಳಕ್ ಸಾಧ್ಯ ಆಗ್ತದ? ಅದಕ್ಕಾಗಿ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ, ಎಲ್ಲೆಲ್ಲಿ ಅವಕಾಶ ಇರ್ತದೋ ಅಲ್ಲಿ ಆ ಹುಕ್ ತರಲ್ಲ, ಹುಕ್ ಹೊಡೆದು ಕರೆಂಟ್ ನಡೆಸ್ತಕ್ಕಂಥ ಕೆಲಸ ಮಾಡ್ತಾರ. ನಿಮ್ ತಾಕತ್ತಿದ್ರ KEB ಅವ್ರು ಕಿತ್ತು ಹೋಗಿರಿ ನೋಡೋಣ. ರೈತರದು ಇದು ಅನ್ಯಾಯ ಅಲ್ವಾ ನೀವು ಮಾಡಿರತ್ತ ಕೆಲಸ? ಅದಕ್ಕಾಗಿ ಇವು ಸರ್ಕಾರದ ಸಾಧನೆಗಳು ಸಂಪೂರ್ಣ ಜೀರೋ ಆದ ಸರ್ಕಾರ. ಈಗ ದೊಡ್ಡದೊಂದು ಪತ್ರಿಕೆಯಲ್ಲಿ ಇಬ್ಬರದು ಒಂದೊಂದು ಫೋಟೋ ಹಾಕಿ ನಮ್ಮ ಅಣ್ಣಗಳು ಇಬ್ರು ಒಂದೊಂದು ಕೊಡ್ತಾರ. ಆದ್ರ ಪತ್ರಿಕೆಗಳು ಹೇಳಿದ್ರೆ ಆಗೋದಿಲ್ಲ, ಜನ ಹೇಳಬೇಕು ನಿಮ್ಮ ಸಾಧನೆ. ಏನ್ ಪತ್ರಿಕೆಯವ್ರು ಹೇಳೋಣ ಸಾಧನೆ ಆಗ್ಬಿಡ್ತದ? ಆಗೋದಿಲ್ಲ. ಅದೇನ್ ನೀವು ಕಟ್ಟಿರ್ತಿರೋ, ಮಾಡಿರ್ತಿರೋ, ಬಿಟ್ಟಿರ್ತಿರೋ, ಅದ್ರ ಜನ ನಮಗ್ ಸಹಾಯ ಮಾಡ್ಯಾರಿ, ನಮಗ್ ಪಟ್ಟಾರ ಅಂತಕ್ಕಂಥದ್ದು ಜನ ಹೇಳ್ಬೇಕು ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಮುಳುಗದ. ನಾ ಹಿಂದೆ ಇದ್ದಿದ್ದಿಲ್ಲ ಅಂತ ನಾ ಹೇಳೋದಿಲ್ಲ, ಆದ್ರೂ ಕೂಡ ಈ ಸರ್ಕಾರವು ಕೂಡ ನೀವು ಹೇಳಿದ್ರಿ ಯಾಕಪ್ಪ, ಹಿಂದೆ BJP ಅವ್ರು ಮಾಡಿದ್ರು, ಅವ್ರು ಮಾಡಿದ, ಹೌದಪ್ಪ ಅವ್ರು ಮಾಡಿದ್ರು, ಮತ್ತೆ ನೀವೇನು ಮಾಡ್ಲಕತ್ತೀರಿ? ಇವತ್ತು ನೀವು ಅದನ್ನೇ ಮಾಡ್ಲಕತ್ತೀರಿ. ಅದಕ್ಕಾಗಿ ಇದು ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದ್ರೆ, ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ, ಹಗರಣ ಮತ್ತು ದರೋಡೆಗಳ ಸುರಿಮಾಳೆ 2.5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇವು 3 ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀರಪ್ಪ.